ಅದು ಬೆಳಗ್ಗೆ 8 ಗಂಟೆ. ಊರಿನ ಮಧ್ಯದಲ್ಲಿರುವ ಮರದ ಕೆಳಗಡೆ ಚಿಚುಕಾಗಿ ಲೂಸಿ ಪಾರಿವಾಳ, ಟೋನಿ ಗುಬ್ಬಚ್ಚಿ, ಚೋಟುಗಿಳಿ ಎಲ್ರೂ ಕೂತ್ಕೊಂಡು ಮಾತಾಡ್ತಾ ಇದ್ರು. ಎಲ್ರಿಗೂ ಹೋಲಿ ಹಬ್ಬ ಅನ್ನೋದು ಅವ್ರ ನೆನ್ಪಲ್ಲೇ ಇಲ್ಲ. ಹಬ್ಬಬ್ಬಬ್ಬಾ, ಬೆಳಿಗ್ಗೆ ಎದ್ದಾಗ್ಲಿಂದ ಬರೀ ಕೆಲ್ಸ, ಮನೆ ಕೆಲ್ಸ ಮಾಡಿ ಮಾಡಿ ಕೈಕಾಲೆಲ್ಲ ನೋವಾಗ್ತಾ ಇದೆ. ಇನ್ನು ಇವತ್ತು ಏನ್ ಅಡಿಗೆ ಮಾಡೋದು, ಏನ್ ಸಾರು ಮಾಡೋದು ಅಂತ ಯೋಚನೆ ಮಾಡ್ಕೊಂಡೇ ಇರ್ಬೇಕು. ನನ್ ಪ್ರಾಬ್ಲಮ್ ಕೂಡ ಅದೇ ಟೋನಿ. ಈ ಬನ್ನು ದಿನ ಏನಾದ್ರೂ ಮಾಡಿಕೊಡಿ ಕೇಳ್ತಾನೆ. ಅವ್ನ್ ಹಸುವು ತೀರ್ಸೋದು ನನ್ನಿಂದ ಆಗ್ತಾ ಇಲ್ಲ. ಆವಾಗ ಚಿಚುಕಾಗಿ ಸ್ಟೈಲ್ ಆಗಿ ಮೇಕಪ್ ಹಾಕೊಂಡು, ಏನ್ ನೀವು ಯಾವಾಗ ನೋಡಿದ್ರು ಅಡಿಗೆ ಊಟ ಇದ್ರ ಬಗ್ಗೆನೇ ಮಾತಾಡ್ಕೊಂಡು, ನನ್ನ ನೋಡಿ ಬೆಳಿಗ್ಗೆನೆ ಮುಲ್ತಾನಿ ಮಟ್ಟಿಯಲ್ಲಿ ಫೇಸ್ ಪ್ಯಾಕ್ ಹಾಕೊಂಡು ನಿಂತ್ಕೊಂಡಿದ್ದೀನಿ. ಚೆನ್ನಾಗಿರ್ಬೇಕಲ್ವಾ, ಇವತ್ತು ಹೊಸ ಬಟ್ಟೆ ಹಾಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಚಿಚು, ನೀನ್ ಏನ್ ಹಾಕೊಂಡ್ರು ನಿನ್ ಕಲರ್ ಕಪ್ಪೆ. ನನ್ನ ನೋಡಿದ್ಯಾ? ಬಿಳಿಯಾಗಿ ನೋಡಕ್ಕೆ ಎಷ್ಟು ಕ್ಲೀನಾಗಿದ್ದೀನಿ ಅಲ್ವಾ? ಸಾಕ್ ನಿಲ್ಲಿಸ್ತೀಯಾ? ಜಂಬ ಕೊಚ್ಕೊಳ್ಬೇಡ, ಕಪ್ಪೆ ಒಳ್ಳೇದು. ಸರಿ, ಇವತ್ತೇನಾದ್ರೂ ವಿಶೇಷನಾ? ಯಾರಾದ್ರೂ ನನಗೇನಾದ್ರೂ ಗಿಫ್ಟ್ ಕೊಡ್ತಾರಾ? ಆವಾಗಲೇ ಅಲ್ಲಿಗೆ ಬನ್ನುಗಿಳಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಬಂದ್ರು. ಅವ್ರ ಕೈಯಲ್ಲಿ 2 ಕವರ್ಗಳಿತ್ತು. ಅವರು ದೊಡ್ಡವ್ರಿಗೆ ಹಿಂಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ರು. ಅಮ್ಮ, ಟೋನಿ ಆಂಟಿ, ಇವತ್ತು ಏನ್ ಸ್ಪೆಷಲ್ ಅಂತ ಗೊತ್ತಾ ನಿಮ್ಗೆ? ಸ್ಪೆಷಲ್ ಏನಿಲ್ಲ ಕಣೋ, ಯಾವಾಗಲೂ ತರ ಬದನೆಕಾಯಿ ಸಾರು ಮಾಡ್ತೀನಿ, ಅದೇ ಇವತ್ತು ಸ್ಪೆಷಲ್. ಅಯ್ಯೋ ಆಂಟಿ, ಅವ್ನು ಕೇಳಿದ್ದು ಅಡುಗೆ ಬಗ್ಗೆ ಅಲ್ಲ, ಇವತ್ತು ಕ್ಯಾಲೆಂಡರಲ್ಲಿ ಏನಾದರೂ ಸ್ಪೆಷಲ್ ಇದೆಯಾ ಅಂತ. ಏನ್ ಸ್ಪೆಷಲ್? ಏನೂ ಇಲ್ವಲ್ಲ. ಸಂಕ್ರಾಂತಿ ಮುಗ್ದೋಯ್ತು, ದೀಪಾವಳಿ ಇನ್ನೂ ಬಂದೇ ಇಲ್ಲ, ಇವಾಗೇನು ವಿಶೇಷ? ಏನೂ ಇಲ್ಲ, ನಮ್ಮ ತಲೆ ಕೆಡಿಸ್ದೆ ಹೋಗಿಲ್ಲಿಂದ. ಹಾಗಲ್ಲ ಆಂಟಿ, ಇವತ್ತು ಈ ಕಲರ್ಸ್ ಬಗ್ಗೆ ಏನಾದರೂ ವಿಶೇಷ ಇದೆಯಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಏನೋ ಕಲರ್ಸ್ ಬಗ್ಗೆನಾ? ಓ, ಇವತ್ತು ಹೇರ್ ಕಲರಿಂಗ್ಗೆ 50% ಆಫರ್ ಅಂತ ಬ್ಯೂಟಿ ಪಾರ್ಲರಲ್ಲಿ ಹಾಕಿದ್ರಲ್ವಾ, ಅದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ನಾನು ಇವಾಗಲೇ ಹೋಗಿ ಹೇರ್ ಕಲರಿಂಗ್ ಮಾಡ್ಕೊಂಡು ಬಂದ್ಬಿಡ್ತೀನಿ, ಸರಿನಾ? ಅದನ್ನು ಕೇಳಿ ಬನ್ನುಗಿಳಿ, ಅಯ್ಯೋ, ಕಲರ್ ಬಗ್ಗೆ ಅಂತ ಹೇಳಿದ್ರೆ ಇವರೇನಪ್ಪ ಇದು ಹೇರ್ ಕಲರಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸರಿ, ನೀವು ಕೂತ್ಕೊಂಡು ಸುಮ್ಮನೆ ಮಾತಾಡಿ, ನಾವು ಹೋಗ್ತೀವಿ. ಹೌದು ಕಣ ಬಣ್ಣು, ಇವ್ರಿಗೆ ಇಂಡೈರೆಕ್ಟ್ ಆಗಿ ಹೇಳಿದ್ರೆ ಅರ್ಥ ಆಗಲ್ಲ. ನಮ್ಮ ಪ್ಲಾನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು. ಬುಜ್ಜಿ ಬನ್ನು ಇಬ್ರು ಕೂಡ ಊರಿನ ಗಡಿಯಲ್ಲಿರುವ ಆಲದ ಮರದ ಕಡೆ ಹೋದ್ರು. ಅಲ್ಲಿ ಅವರು ಈಗಾಗಲೇ ರೆಡಿ ಮಾಡಿ ಇಟ್ಟಿರುವ ಕಲರ್ ಹುಡಿಗಳು ಹಾಗೂ ನೀರು ಇತ್ತು. ಬನ್ನು, ನೋಡುತ್ತೇನೋ, ಅಮ್ಮಂದ್ರಿಗೆ ಇವತ್ತು ಹೋಲಿ ಹಬ್ಬ ಅನ್ನೋದು ನೆನಪಲ್ಲೇ ಇಲ್ಲ. ನಾವಿವತ್ತು ಪ್ಲಾನ್ ಮಾಡಿದ ಹಾಗೆ ಅವರು ಲೈಫಲ್ಲಿ ಮರೀದೇ ಇರೋ ಥರ ಒಂದು ಮೆಮರೀಸ್ನ ಅವ್ರಿಗೋಸ್ಕರ ಕೊಡ್ಬೇಕು ಕಣೋ. ಹಾ ಸರಿ ಬುಜ್ಜಿ, ನಾನು ಅದಕ್ಕೋಸ್ಕರನೇ ಕಲರ್ ಎಲ್ಲ ತಗೊಂಡು ಬಂದಿದ್ದೀನಿ. ಇಲ್ಲಿ ನೋಡು, ಬ್ಲೂ, ರೆಡ್, ಪಿಂಕು, ಯೆಲ್ಲೋ ಎಲ್ಲಾನು ಇದೆ. ನಾನು ಒಂದು ಗನ್ನನ್ನು ತಗೊಂಡು ಬಂದಿದ್ದೀನಿ, ಇವತ್ತು ಸೂಪರ್ ಆಗಿರುತ್ತೆ. ಆದ್ರೆ ಅವರನ್ನೆಲ್ಲ ಇಲ್ಲಿ ಕರ್ಕೊಂಡು ಬರೋದು ಹೇಗೆ ಕಣೋ? ನೀನು ಹೋಗಿ ಬಾ ಅಂತ ಕರೆದ್ರೆ ಅವ್ರು ಬಂದ್ಬಿಡ್ತಾರಾ? ನಮ್ಮಮ್ಮ ಅಡ್ಗೆ ಮಾಡ್ತಿರ್ತಾರೆ, ಚಿಚ್ಚು ಅತ್ತೆ ಯಾವಾಗಲೂ ಮೇಕಪ್ ಹಾಕೊಂಡಿರ್ತಾರೆ. ಅದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ನೀನು ಈ ಕಲರ್ ಎಲ್ಲ ತಗೊಂಡು ಆ ಮರದ ಮೇಲೆ ಹೋಗಿ ಹತ್ತಿ ಕೂತ್ಕೋ. ಹಾಗೇನೆ 2 ಬಕೆಟ್ ಕಲರ್ ನೀರನ್ನ ರೆಡಿ ಮಾಡಿ ಇಟ್ಕೋ, ಅವ್ರ ಮೇಲೆ ಉಯ್ಯೋದಕ್ಕೋಸ್ಕರ. ನಾನು ಮರದ ಮೇಲೆ ಹತ್ತಿ ಕೂತ್ಕೊಂಡ್ರೆ ನೀನ್ ಎಲ್ಲಿ ಕೊಡ್ತೀಯಾ? ನಾನು ಮರದ ಹಿಂದ್ಗಡೆ ಹೋಗಿ ನಿಂತ್ಕೊಳ್ತೀನಿ. ಅವ್ರು ಬಂದ ತಕ್ಷಣ ಅವ್ರ ಮೇಲೆ ಕಲರ್ ಹುಡಿನ ನಾನು ಹಾಕ್ತೀನಿ. ಇವಾಗ ನಾನು ಊರೊಳಗಡೆ ಹೋಗಿ ಒಂದು ದೊಡ್ಡ ಡ್ರಾಮಾ ಹಾಕ್ಬರ್ತೀನಿ. ಆವಾಗ ಎಲ್ಲರೂ ಹೆದರ್ಕೊಂಡು ಇಲ್ಲಿಗೆ ಓಡೋಡಿ ಬರ್ತಾರೆ. ಡ್ರಾಮಾ ಹಾಕ್ತೀಯಾ? ಏನ್ ಡ್ರಾಮಾ ಹಾಕ್ತೀಯಾ ಹೇಳಿ ನನ್ನ ಹತ್ರ. ನಾನಿವಾಗ ಊರೊಳಗಡೆ ಹೋಗಿ ಎಲ್ಲರ ಹತ್ರನೂ ಬುಜ್ಜಿ ಮರದ ಮೇಲಿಂದ ಕೆಳಗಡೆ ಬಿದ್ಬಿಟ್ಲು, ಅವಳಿಗೆ ಗಾಯ ಆಗಿದೆ, ಎಲ್ರು ಬನ್ನಿ ಅಂತ ಕರಿತೀನಿ. ಆವಾಗ ಹೆದರ್ಕೊಂಡು ಎಲ್ರು ಬರ್ತಾರೆ. ನೀನ್ ಮರದ ಮೇಲಿಂದ ಅವ್ರ ಮೇಲೆ ಕಲರ್ ನೀರನ್ನ ಹಾಕ್ಬಿಡು, ನಾನು ಅಲ್ಲೇ ಇದ್ಕೊಂಡು ಕಲರ್ ಹುಡಿನ ಹಾಕ್ತೀನಿ. ಆವಾಗ ಅವರು ಎಂಜಾಯ್ ಮಾಡ್ತಾರೆ ಅಲ್ವಾ? ಬುಜ್ಜಿ ಅದನ್ನ ಕೇಳಿ, ಇದು ಒಳ್ಳೆ ಐಡಿಯಾನೇ, ಆದ್ರೆ ಒಂದ್ ವೇಳೆ ಅಮ್ಮ ನನ್ನನ್ನು ಬೈದ್ಬಿಟ್ರೆ? ಬೈಯಲ್ಲ, ಹೋಲಿ ಹಬ್ಬಕ್ಕೆ ನಾವು ಕೊಟ್ಟ ಸರ್ಪ್ರೈಸ್ ಅಂತ ಹೇಳೋಣ. ಸರಿ, ನೀನು ಹೋಗಿ ಮರದ ಮೇಲೆ ಕುತ್ಕೊ, ನಾನು ಊರೊಳಗಡೆ ಹೋಗ್ತೀನಿ. ಬುಜ್ಜಿ 2 ಬಕೆಟ್ ತುಂಬ ಕಲರ್ ನೀರನ್ನ ತಗೊಂಡು ಮರದ ಮೇಲೆ ಹೋಗಿ ಕೂತ್ಕೊಂಡ್ಲು. ಬನ್ನಗಿಳಿ ಎಲ್ಲರ ಹತ್ರನೂ ವಿಷಯ ಹೇಳೋದಕ್ಕೋಸ್ಕರ ಊರೊಳಗಡೆ ಹೋದ. ಊರಿನ ಮಧ್ಯದಲ್ಲಿ ಮಹಿಹದ್ದು, ಚೋಟುಗಿಳಿ, ಚಿಚುಕಾಗೆ, ಟೋನಿ ಗುಬ್ಬಚ್ಚಿ ಎಲ್ರೂ ಕೂತ್ಕೊಂಡಿದ್ದಾಗ ಬನ್ನು ಏನೋ ಆಯಾಸ ಪಟ್ಕೊಂಡು ಹೆದರ್ಕೊಂಡು ಓಡಿ ಬರೋ ತರ ಓಡ್ ಬಂದ. ಅವನ್ ಮೈಯೆಲ್ಲ ಬೆವ್ತೋಗಿತ್ತು. ಆವಾಗ ಬನ್ನು ಎಲ್ಲರ ಹತ್ರನೂ, ಅಯ್ಯೋ ಟೋನಿ ಆಂಟಿ, ನಡಿಬಾರ್ದು, ನಡ್ದೋಯ್ತ ಆಂಟಿ. ಏನು ಬನ್ನು, ಯಾಕೋ ಅಳ್ತಾ ಇದೀಯಾ? ನಾಯಿ ಏನಾದ್ರೂ ಅಟ್ಟಿಸ್ಕೊಂಡ್ ಬಂತೇನೋ? ಏನಾಯ್ತು ಬನ್ನು, ನೀನು ಬುಜ್ಜಿ ಇಬ್ರು ಒಟ್ಟಿಗೆ ತಾನ ಹೋದ್ರಿ? ಹೌದು, ಬುಜ್ಜಿಯಲ್ಲಿ? ಆವಾಗ ಬನ್ನುಗಿಳಿ ಅಳೋ ಥರ ನಾಟಕ ಮಾಡ್ಕೊಂಡು, ಆಂಟಿ ಅದೇ ಆಂಟಿ, ಬುಜ್ಜಿ ನಾನು ಇಬ್ರು ಊರ್ ಗಡಿಯಲ್ಲಿರುವ ಮರದ ಹತ್ರ ಆಟಾಡ್ತಿದ್ವಾ, ಅವಾಗ ಬುಜ್ಜಿ ಮರದ ಮೇಲೆ ಹತ್ತದ್ದು ಕಾಲ್ ಜಾರಿ ಕೆಳಗಡೆ ಬಿದ್ಬಿಟ್ಲು ಆಂಟಿ. ಹಾಗಂತ ಬನ್ನು ಹೇಳಿದಾಗ ಟೋನಿ ಆಶ್ಚರ್ಯದಿಂದ,
ಏನು ಹೇಳ್ತಾ ಇದೀಯಾ? ಮರದಿಂದ ಕೆಳಗಡೆ ಬಿದ್ಬಿಟ್ಲ ಬುಜ್ಜಿ? ಪೆಟ್ಟಿನಾದ್ರೂ ಆಗಿದ್ಯಾ? ಹೌದಾ ಆಂಟಿ, ಅವಳ ತಲೆಗೆ ದೊಡ್ಡ ಪೆಟ್ಟಾಗಿದೆ, ರಕ್ತ ಸುರಿತಾ ಇದೆ, ಅದೇ ಕೆಂಪು ಕಲರಲ್ಲಿ ಬರ್ತಾ ಇದೆ ಆಂಟಿ. ಅವಳಿಂದ ಎದ್ದೇಳಕ್ಕಾಗ್ತಾ ಇಲ್ಲ. ನಿಮ್ಮನ್ನ ಕರ್ಕೊಂಡು ಬರೋಕೆ ಹೇಳಿದ್ಲು. ಏನೋ ಬುಜ್ಜಿ ಕೆಳಗಡೆ ಬಿದ್ದು ಪೆಟ್ಟಾಗಿ ರಕ್ತ ಬರ್ತಿದ್ಯಾ? ಅಲ್ಲಿಗೆಲ್ಲ ಹೋಗ್ಬೇಡಿ ಅಂತ ಹೇಳಿದ್ರೆ ಈ ಮಕ್ಕಳು ನಮ್ಮ ಮಾತು ಎಲ್ಲಿ ಕೇಳ್ತಿದ್ದಾರೆ? ಅಯ್ಯೋ ದೇವ್ರೆ, ಬುಜ್ಜಿಗೆ ತಲೆಗೆ ಪೆಟ್ಟಾಗಿದೆ ಅಂದ್ರೆ ತುಂಬಾ ಡೇಂಜರ್ ಅಲ್ವಾ? ಮಹಿ, ಬನ್ನಿ ಇವಾಗ್ಲೇ ಹೋಗಿ ಅವಳನ್ನ ಎತ್ಕೊಂಡು ಬರೋಣ. ಹೌದೌದು. ಟೋನಿ, ನೀನು ಹೆದರ್ಬೇಡ, ಧೈರ್ಯದಿಂದಿರೋ. ನಾನು ಹೋಗಿ ಫಸ್ಟ್ ಏಡ್ ಬಾಕ್ಸ್ನ ತಗೊಂಡ್ ಬರ್ತೀನಿ. ಬನ್ನು, ನಮ್ಮನೆಲ್ಲ ಬುಜ್ಜಿ ಹತ್ರ ಕರ್ಕೊಂಡು ಹೋಗೋ. ಪಾಪ ಟೋನಿ ಅಳುತ್ತಾ, ಅಯ್ಯೋ ನನ್ನ ಮಗಳು ಬುಜ್ಜಿ ಪೆಟ್ಟಾಗಿದ ರಕ್ತ ಬರ್ತಿದ್ಯಾ, ಏನ್ ಮಾಡ್ತಾ ಇದ್ದಾಳೋ? ಅಮ್ಮ, ನಾನ್ ಕೂಡ ಬರ್ತೀನಮ್ಮ ಬುಜ್ಜಿ ಹತ್ರ. ಸರಿ ಸರಿ ಬಾರೋ. ಬುಜ್ಜಿಗೆ ಪೆಟ್ಟಾಗಿದೆ ಅಂತ ಕೇಳಿ ಪಾಪ ಟೋನಿ ಗುಬ್ಬಚ್ಚಿ, ಚೋಟು, ಮಹಿ, ಚಿಚು ಎಲ್ರೂ ಕೂಡ ಹೆದರ್ಕೊಂಡು ಏನಾಯ್ತೋ ಅಂತ ಹೇಳಿ ಊರಿನ ಗಡಿಯಲ್ಲಿರುವ ಆಲದ ಮರದ ಹತ್ತಿರ ಬಂದು ನೋಡಿದ್ರು. ಆದ್ರೆ ಅಲ್ಲಿಗೆ ಬಂದು ನೋಡಿದ್ರೆ ಅಲ್ಲಿ ಆಲಮರ ಮಾತ್ರ ಇತ್ತು, ಬುಜ್ಜಿನೂ ಇಲ್ಲ. ಬುಜ್ಜಿಗೆ ಪೆಟ್ಟಾಗಿ ರಕ್ತ ಸುರಿತು ಅನ್ನುವ ರಕ್ತನೂ ಅಲ್ಲೆಲ್ಲೋ ಇಲ್ಲ. ಬುಜ್ಜಿ, ಬುಜ್ಜಿ ಎಲ್ಲಮ್ಮ? ಬುಜ್ಜಿ ಎಲ್ಲಿದ್ಯಾ? ಬನ್ನು, ಇಲ್ಲಿ ಬುಜ್ಜಿ ಕಾಣಿಸ್ತಿಲ್ಲ, ಎಲ್ಲಿ ಹೋದ್ಲೋ? ಬನೋ, ನೀನು ಈ ಮರದ ಹತ್ರನೇ ಬುಜ್ಜಿನ ನೋಡಿದ್ಯಾ, ಇಲ್ಲ ಬೇರೆ ಎಲ್ಲಾದ್ರೂ ಮರನಾ? ಅಯ್ಯೋ, ಒಂದ್ ವೇಳೆ ಪೆಟ್ಟಾಗಿ ಕೆಳಗಡೆ ಬಿದ್ದಾಗ ಏನಾದ್ರೂ ಬೆಕ್ಕು ಬಂದು ಬುಜ್ಜಿನ ಎತ್ಕೊಂಡು ಹೋಗಿರ್ಬೋದಾ? ಅದನ್ನ ಕೇಳಿದಾಗ ಟೋನಿ ಜೋರಾಗಿ ಅಳುತ್ತಾ, ಅಯ್ಯೋ ನನ್ ಮಗಳು ಬುಜ್ಜಿನ ಬೆಕ್ಕು ಎತ್ಕೊಂಡು ಹೋಯ್ತಾ, ಅಯ್ಯೋ ದೇವ್ರೆ, ಇನ್ನು ನಾನು ಜೀವಂತವಾಗಿದ್ದು ಏನ್ ಪುಣ್ಯ. ಹಾಗಂತ ಅವ್ರು ಮಾತಾಡ್ತಾ ಇದ್ದಾಗ ಯಾರಿಗೂ ಗೊತ್ತಿಲ್ಲದೆ ಬನ್ನು ಪಕ್ಕದಲ್ಲಿರುವ ಪೊದರಿನೊಳಗಡೆ ಹೋಗಿ ನಿಂತ್ಕೊಂಡಿದ್ದ. ಬನ್ನು, ಎಲ್ಲಿಗೂ ಹೋಗ್ತಿದ್ಯಾ? ಬಾರ ಇಲ್ಲಿ. ಅಯ್ಯೋ, ಮೇಲೆಲ್ಲಾದ್ರೂ ಅವಳು ಸಿಕ್ಕಾಕೊಂಡಿದ್ದಾಳ? ಹಾಗೆ ಮರದಲ್ಲಿ ಸಿಕ್ಕಾಕೊಂಡಿದ್ದಾಳ ಅಂತ ಎಲ್ರೂ ಮೇಲೆ ಕಣ್ಣೆತ್ತಿ ನೋಡಿದಾಗ ಇದೇ ಸರಿಯಾದ ಅವಕಾಶ ಅಂತ ಅಂದ್ಕೊಂಡು ಹ್ಯಾಪಿ ಹೋಲಿ ಹಾಗಂತ ಬುಜ್ಜಿ ಜೋರಾಗಿ ಹೇಳಿ ಅವಳ ಕೈಯಲ್ಲಿದ್ದ ಕೆಂಪು ನೀರನ್ನ ಎಲ್ರ ಮೇಲೇನೋ ಹಾಕೋದ್ಲು. ಅದು ನೋಡಕ್ಕೆ ರಕ್ತದ ತರ ಬೇರೆ ಇತ್ತು. ಅರೆ, ಏನೋ ಬೀಳ್ತಾ ಇದೆ? ಅಯ್ಯೋ ಮಳೆ, ಕೆಂಪು ಬಣ್ಣ ಮಳೆ. ಕೆಂಪು ಬಣ್ಣದ ನೀರು ಮಹಿ ಹಾಗೂ ಚೋಟು, ಟುನಿ, ಚಿಚು ಮೇಲೆ ಬಿತ್ತು. ಚಿಚುವಿನ ಸೀರೆ ಬೇರೆ ಹಾಳಾಗೋಗಿತ್ತು. ಅಷ್ಟರಲ್ಲಿ ಬನ್ನು ಪೊದರಿನೊಳಗಡೆಯಿಂದ ಹೊರಗಡೆ ಬಂದ. ಅವನ್ ಕೈಯಲ್ಲಿ ಇಟ್ಕೊಂಡಿದ್ದ ಗ್ರೀನ್ ಬಣ್ಣದ ನೀರನ್ನ ಅವನು ಲೂಸಿ ಹಾಗೂ ಚಿನ್ನು ಮೇಲೆ ಸುರ್ದ. ಕೋಪ ಮಾಡ್ಕೊಳ್ಬೇಡಿ, ಇವತ್ ಹೋಲಿ ಹಬ್ಬ, ಹ್ಯಾಪಿ ಹೋಲಿ. ಅರೆ, ಏನಿದೋ ನನ್ನ ಬಿಳಿ ಬಣ್ಣದ ರೆಕ್ಕೆ, ಅಯ್ಯೋ ಹಸ್ರಾಗಿ ಬದಲಾಗಿದೆ. ಬನ್ನೋ, ನನ್ನನ್ನು ಬಿಟ್ಬಿಡೋ, ಕಣ್ಣಲ್ಲಿ ಕಾಲರ್ ಬಿದ್ದಿದೆ. ಮಹಿ ಅದು ಕಣ್ಣುಚ್ಕೊಂಡು, ಅರೆ ಬನ್ನು, ಏನೋ ಇದು, ಏನ್ ಮಾಡ್ತಿದ್ಯಾ? ಬುಜ್ಜಿ ಮರದಿಂದ ಕೆಳಗಡೆ ಇಳಿದು ಬಂದು, ಹಾ ಅಮ್ಮ, ನನ್ಗೇನು ಆಗಿಲ್ಲಮ್ಮ, ನಾನ್ ಸೇಫ್ ಆಗಿದ್ದೀನಿ ನೋಡು, ನನ್ಗೇನು ಪೆಟ್ಟಾಗಿಲ್ಲ. ಹ್ಯಾಪಿ ಹೋಲಿ. ನೀವೆಲ್ರೂ ಹೋಲಿ ಹಬ್ಬನೇ ಮರ್ತೋದ್ರಿ, ಅದಕ್ಕೆ ನಿಮ್ಗೆ ಸರ್ಪ್ರೈಸ್ ಕೊಡೋದಕ್ಕೋಸ್ಕರ ನಾವೆಲ್ರೂ ಸೇರಿ ಆಡಿದ ನಾಟಕ ಇದು. ಎಲ್ರಿಗೂ ವಿಷಯ ಅರ್ಥ ಆಯ್ತು, ಮಕ್ಳು ಮಾಡಿದ್ದು ಪ್ರ್ಯಾಂಕ್ ಅಂತ. ಬುಜ್ಜಿಗೆ ಪೆಟ್ಟಾಗ್ಲಿಲ್ಲ, ಹೋಲಿ ಹಬ್ಬಕ್ಕೋಸ್ಕರ ಬನ್ನು ಎಲ್ಲರ ಹತ್ರ ಸುಳ್ಳು ಹೇಳಿದಾನೆ ಅಂತ. ಆವಾಗ ಟೋನಿ ಕೋಪದಿಂದ ಬುಜ್ಜಿ ಹತ್ರ, ಬುಜ್ಜಿ ಏನಿದು, ನನ್ ಪ್ರಾಣನೇ ಹೋದಂಗಾಯ್ತು ಗೊತ್ತಾ? ಒಂದು ಕ್ಷಣ ನೀನು ಕೆಳಗಡೆ ಬಿದ್ದು ರಕ್ತ ಸುರಿತಾ ಇದೆ ಅಂತ ಹೇಳಿದಾಗ ಈ ಮರದಲ್ಲೂ ಇದ್ದ ಕಲರ್ ಕೂಡ ನನಗೆ ರಕ್ತ ತರಾನೇ ಅನಿಸ್ತು. ಈ ರೀತಿ ಎಲ್ಲ ಆಟಾಡ್ತೀಯ ನೀನು? ನಿನ್ನನ್ನ ಏನ್ ಮಾಡ್ತೀನಿ ಅಂತ ನೋಡು. ಏ ಬನ್ನು, ನೀನು ಅಷ್ಟು ದೊಡ್ಡ ಆಕ್ಟರ್ ಆಗ್ಬಿಟ್ಟಿಯೇನೋ? ಬುಜ್ಜಿ ಬಿದ್ಬಿಟ್ಲು ಅಂತ ನಾವೆಲ್ಲ ನಂಬತ್ತರ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ದೆ. ಬಾಯಿಲಿ ಹತ್ರ ಬಾರೋ, ಇಲ್ಲಾಂದ್ರೆ ಕೊಂದಾಗ್ತೀನಿ ನನ್ನ. ಆವಾಗ ಚಿಚುಕಾಗಿ ಅವಳ ಸೀರೆನ ನೋಡ್ಕೊಂಡು, ಅಯ್ಯೋ ನನ್ ಹೊಸ ಸೀರೆ, 1000 ರೂಪಾಯಿ ಸೀರೆ, ಇವಾಗ ಹೋಲಿ ಬಣ್ಣದ ಸೀರೆ ತರ ಆಗಿದೆ. ನನ್ ಮೇಕಪ್ ಎಲ್ಲಾನು ಹಾಳಾಗೋಯ್ತು. ಈ ಬನ್ನು ಬುಜ್ಜಿ ಇಬ್ರನ್ನ ಪೊಲೀಸ್ ಹತ್ರ ಇಟ್ಕೊಟ್ಟು ಅರೆಸ್ಟ್ ಮಾಡಿಸ್ಬೇಕು. ಅಯ್ಯೋ ನನ್ನ ವೈಟ್ ಫೆದರ್ಸು, ದಿನ ಡವ್ ಸೋಪ್ ಹಾಕಿ ಸ್ನಾನ ಮಾಡಿ ನನ್ನ ಫೆದರ್ಸ್ನ ವೈಟ್ ಆಗಿ ಇಟ್ಕೊಂಡಿದ್ದೆ. ಇವಾಗ ಗಿಳಿ ಬಣ್ಣದಲ್ಲಿ ನಾನು ಗಿಳಿ ತರ ಕಾಣಿಸ್ತಿದ್ದೀನಿ. ಬನ್ನು ಬುಜ್ಜಿ, ನೀವಿಬ್ರು ಮಾಡಿದ್ದು ತಪ್ಪು. ಹಬ್ಬ ಆಚರಿಸೋದು ತಪ್ಪಲ್ಲ, ಆದ್ರೆ ಎಲ್ಲನ್ನ ಹೆದರ್ಸೋದು ತಪ್ಪಲ್ವಾ? ಅವಾಗ ಬುಜ್ಜಿ ತುಂಬಾನು ಬೇಜಾರಿಂದ, ಸಾರಿ ಆಂಟಿ, ಸಾರಿ ಅಮ್ಮ, ನಾವು ಬೇಗ ಮಾಡಿಲ್ಲ. ಬೆಳಗ್ಗೆನೆ ಹಬ್ಬದ ಬಗ್ಗೆ ನಿಮ್ಮ ಹತ್ರ ನಾವು ಬಂದ್ ಮಾತಾಡಿದ್ವಿ, ನೀವ್ ಕಂಡು ಹಿಡಿಲಿಲ್ಲ. ಯಾವಾಗ ನೋಡಿದ್ರು ಕೆಲ್ಸ ಅಂತ ಇರ್ತೀರಾ. ಕೆಲ್ಸ ಮಾತ್ರ ಮುಖ್ಯನಾ? ಹಬ್ಬ ಆಚರಿಸೋದು ಮುಖ್ಯ ಅಲ್ವಾ? ಹೌದ್, ಮತ್ತೆ ಯಾವ್ದನ್ ಬೇಕಾದ್ರೂ ಮರಿಬೋದು, ಆದ್ರೆ ಹಬ್ಬನ ಮರೆತ್ರೆ ಚೆನ್ನಾಗಿರುತ್ತಾ? ಹಬ್ಬ ದಿನ ಕೂಡ ಮನೆ ಕೆಲ್ಸ, ಅಡ್ಗೆ ಕೆಲ್ಸ ಅಂತ ಎಲ್ರು ಯಾವಾಗ್ಲೂ ಕೆಲ್ಸ ಮಾಡ್ಕೊಂಡಿದ್ರೆ ಚಿಕ್ಕ ಮಕ್ಳು ನಾವು ಯಾರ ಜೊತೆ ಆಟಾಡೋದು? ಅದಕ್ಕೆ ಈ ರೀತಿ ನಾವು ಪ್ಲಾನ್ ಮಾಡಿದ್ವಿ, ನಿಮ್ ಜೊತೆ ಎಲ್ರ ಜೊತೆನೂ ಸೇರಿ ಆಟ ಆಡ್ಬೇಕು ಅನ್ನೋದಕ್ಕೋಸ್ಕರ. ಬುಜ್ಜಿ ಬನ್ನು ಇಬ್ರು ಹೇಳಿದನ್ನ ಕೇಳಿದಾಗ ಅಲ್ಲಿದ್ದ ಎಲ್ರಿಗೂ ಕೂಡ
ಮಕ್ಳು ಹೇಳಿದೆ ಸರಿ ಅಂತ ಅನ್ನಿಸ್ತು. ಕೆಲ್ಸ ಅಂತ ಹಬ್ಬನ ಕೂಡ ಮರ್ತಿದ್ದು ನಮ್ ತಪ್ಪು ಅಂತ ಅಂದ್ಕೊಂಡ್ರು. ಆವಾಗ ಮಹಿ, ಅರೆ ಹೌದಲ್ವಾ, ಹೋಲಿ ಹಬ್ಬನ ನಾವೆಲ್ರೂ ಸೇರಿ ಹೇಗ್ ಮರೆತ್ವಿ? ಮನೆ ಕೆಲ್ಸ, ಆ ಕೆಲ್ಸ, ಈ ಕೆಲ್ಸ ಅಂತ ಯಾವಾಗ್ಲೂ ಬ್ಯುಸಿಯಾಗಿರೋದ್ರಿಂದ ಹಬ್ಬನ ಕೂಡ ಮರ್ತಾಯ್ತು. ಮಕ್ಳು ಇವತ್ತು ಮಾಡಿದ್ದು ತಪ್ಪೇನಿಲ್ಲ. ಆವಾಗ ಟುನಿ ಬುಜ್ಜಿ ಹತ್ರ ಹೋಗಿ, ಬುಜ್ಜಿ ನೀನ್ ಹೇಳಿದ್ದು ನಿಜಾನೇ, ಆದ್ರೆ ಈ ರೀತಿ ರಕ್ತ ಬರ್ತಾ ಇದೆ ಅಂತ ಹೇಳಿದೆಲ್ಲ ತಪ್ಪು. ಹಾಗಂತ ಹೇಳಿ ಟುನಿ ಹೋಗಿ ಬುಜ್ಜಿನ ತಬ್ಬಿ ಹಿಡ್ಕೊಂಡ್ಲು. ಹೇಗೋ ಇವತ್ತು ಕಲರಲ್ಲಿ ನಮ್ಮನ್ನ ನೀವು ಮುಳುಗಿಸ್ಬಿಟ್ಟಿದೀರಾ, ನನಗ್ ತುಂಬಾ ಸಂತೋಷನೇ ಆಗ್ತಿದೆ. ಹಾಗಾದ್ರೆ ಇನ್ನೂ ಸ್ವಲ್ಪ ಸಂತೋಷ ಆಗು. ಹಾಗಂತ ಹೇಳಿ ಬನ್ನು ಕೈಲಿದ್ದ ಕಲರ್ನ ತೆಗೆದು ಟುನಿ ಮುಖದಲ್ಲಿ ಹಚ್ಚಿದ್ಲು ಚೋಟು. ಟುನಿ, ಹ್ಯಾಪಿ ಹೋಲಿ ಕಣೆ. ನನಗೆ ಕಲರ್ ಹಾಕ್ತೀಯಾ? ನಿನ್ನನ್ ಏನ್ ಮಾಡ್ತೀನಿ ಅಂತ ನೋಡೆ. ಟುನಿ ಕೆಳಗಡೆ ಇದ್ದ ಕೆಂಪು ಬಣ್ಣನ ಚೋಟು ಮೇಲೆ ಹಚ್ಚಿದ್ಲು. ಚೋಟು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಟ್ರೈ ಮಾಡಿದ್ಲು, ಆದ್ರೆ ಟುನಿ ಅವಳನ್ನ ಬಿಡ್ಲೇ ಇಲ್ಲ. ಹೀಗಿರುವಾಗ ಇನ್ನೊಂದ್ ಕಡೆ ಚಿಚುಕಾಗಿ ಅವಳ ಸೀರೆ ಹಾಳಾಗಿದ್ದೇನೆಲ್ಲ ಮರ್ತೋಗಿ ಎಲ್ರೂ ಆಟಾಡ್ತಾ ಇದ್ದಾರೆ, ಹಾಗಾದ್ರೆ ನಾನು ಕೂಡ ಆಟಾಡ್ಬೇಕಲ್ವಾ? ಹಾಗಂತ ಹೇಳಿ ಎಡ್ ಕೈಯಲ್ಲಿ ಪಿಂಕ್ ಬಣ್ಣನ ತಗೊಂಡು ಹೋಗಿ ಲೂಸಿ ಪಾರಿವಾಳದ ಮುಖದಲ್ಲೆಲ್ಲ ಹಚ್ಚಿದ್ಲು. ಚಿಚು, ನನ್ ಕೂದ್ಲನ್ನ ಹಾಳು ಮಾಡ್ತಾ ಇದ್ಯಾ, ನಿನ್ ಕೂದ್ಲನ್ನ ಹಾಳು ಮಾಡ್ತೀನಿ ನೋಡು. ಹಾಗಂತ ಹೇಳಿ ಹಸಿರು ಬಣ್ಣನ ಚಿಚು ಮೇಲೆ ಹಾಕಿದ್ಲು. ಅಮ್ಮ, ನಾನ್ ಕೂಡ ಆಟಾಡ್ಲಾ? ಬಾರೋ, ಇವತ್ತು ಆ ಬುಜ್ಜಿ ಬನ್ನು ಇಬ್ರಿಗೂ ನಾವ್ ಒಳ್ಳೆ ಪಾಠ ಕಲ್ಸ್ಕೊಡ್ಬೇಕು. ಹಾಗಂತ ಹೇಳಿ ಎಲ್ರೂ ಒಬ್ರ ಮೇಲೆ ಒಬ್ರು ಬಣ್ಣ ಹಚ್ಕೊಳ್ತಿದ್ರು. ಆವಾಗ ಬನ್ನು ಓಡ್ಕೊಂಡು, ಅಮ್ಮ ಇಲ್ ನೋಡು, ಚಿಚು ಆಂಟಿ ಚಿನ್ನು ಇಬ್ರು ನನ್ ಮೇಲೆ ಕಲರ್ ಹಾಕ್ತಾ ಇದ್ದಾರೆ. ಹಾಕ್ಲಿ, ಇದರೆಲ್ಲ ಶುರು ಮಾಡಿದ್ದು ನೀನೇ ಅಲ್ವೇನೋ? ಹಾಗೆ 1 ಗಂಟೆ ಸಮಯ ಎಲ್ರೂ ಒಬ್ರ ಮೇಲೆ ಇನ್ನೊಬ್ರು ಬಣ್ಣ ಹಚ್ಕೊಂಡು ಆಟಾಡ್ಕೊಂಡು ಓಡ್ತಾ ಸಂತೋಷವಾಗಿ ಇದ್ರು. ಹೀಗಿರುವಾಗ ಬನ್ನು ತುಂಬಾ ಆಯಾಸದಿಂದ, ಅಮ್ಮಯ್ಯ ತುಂಬಾ ಸುಸ್ತಾಗ್ತಾ ಇದೆ, ಬಣ್ಣ ಹಚ್ಕೊಂಡು ಆಟಾಡಿದೆಲ್ಲ ಸರಿ, ಆದ್ರೆ ಇವಾಗ ಹಸುವಾಗ್ತಿದೆ, ನಾವೇನ್ ಮಾಡೋದು? ಬನ್ನು ಏನ್ ಬೇಕಾದ್ರೂ ಇಲ್ದೇ ಇರ್ತಾನೆ, ಊಟ ಇಲ್ದೆ ಅಂತೂ ಇರೋದೇ ಇಲ್ಲ. ಸರಿ, ನಾನು ಹೋಗಿ ಮನೆಯಲ್ಲಿ ಜಿಲೇಬಿ ಹಾಗೂ ಸಮೋಸ ಮಾಡ್ತೀನಿ, ಎಲ್ರು ನನ್ ಮನೆಗ್ ಬನ್ನಿ, ಸಂತೋಷವಾಗಿ ತಿನ್ನೋಣ. ಹಾಗಾದ್ರೆ ನಾನ್ ಕೂಡ ಪುಳಿಯೋಗರೆ ಮಾಡಿ ತಗೊಂಡ್ ಬರ್ತೀನಿ ಟುನಿ. ನಾನು ಗುಲಾಬ್ ಜಾಮೂನ್ ಮಾಡಿ ತಗೊಂಡ್ ಬರ್ತೀನಿ. ಸೂಪರ್, ಹಾಗಾದ್ರೆ ಇವತ್ತು ಎಲ್ರು ಊರಿನ ಮಧ್ಯದಲ್ಲಿ ಕೂತ್ಕೊಂಡು ಪಾರ್ಟಿ ಸೆಲೆಬ್ರೇಟ್ ಮಾಡ್ಬೇಕು. ಇಷ್ಟು ಒಳ್ಳೆ ಸಂತೋಷದ ಮೆಮರೀಸ್ ಕೊಟ್ಟಿದ್ದಕ್ಕೆ ಬುಜ್ಜಿ ಹಾಗೂ ಬನ್ನುಗೂ ಎಲ್ರು ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಆಂಟಿ, ಆದ್ರೆ ನಮ್ಗಿದೇ ಬೇಕು. ಎಲ್ರು ಎಷ್ಟೇ ಬ್ಯುಸಿಯಾಗಿದ್ರು, ಎಷ್ಟೇ ಕೆಲ್ಸ ಇದ್ರು, ಹಬ್ಬ ದಿನಾನಾದ್ರು ಈ ರೀತಿ ಸಂತೋಷವಾಗಿ ಇರ್ಬೇಕು ಅಲ್ವಾ? ಹೌದು, ಇದೇ ರೀತಿ ಹಬ್ಬ ದಿನ ಬಂದ್ರೆ ಚೆನ್ನಾಗಿರುತ್ತೆ, ಅವಾಗ್ಲೂ ಇದೇ ರೀತಿ ಆಚರಿಸ್ಬೇಕು. ಅದನ್ ಕೇಳಿ ಎಲ್ರೂ ಜೋರಾಗಿ ನಗಾಡ್ತಾ ಇದ್ರು. ಹೊಲದಲ್ಲಿ ಮಾವಿನ ಉಪ್ಪಿನಕಾಯಿ ಭೋಜನ. ಮಧ್ಯಾಹ್ನ 1 ಗಂಟೆ ಸಮಯ. ಬಿಸಿಲು ಜಾಸ್ತಿನೇ ಇತ್ತು. ಪಕ್ಷಿಗಳೆಲ್ಲರೂ ಕೆಲಸನ ಬಿಟ್ಬಿಟ್ಟು ಹೊಲದ ಮಧ್ಯದಲ್ಲಿರುವ ಒಂದು ಮರದ ಕೆಳಗಡೆ ಊಟ ಮಾಡೋದಕ್ಕೋಸ್ಕರ ಬಂದು ಕೂತ್ಕೊಂಡಿದ್ರು. ಎಲ್ಲರೂ ಟಿಫನ್ ಬಾಕ್ಸ್ ಅನ್ನ ಓಪನ್ ಮಾಡಿ, ಹಬ್ಬ ತುಂಬಾ ಹಸಿವಾಗ್ತಾ ಇದೆ, ಇವತ್ತು ನಾನ್ ತಂದಿರುವ ಮೀನ್ ಸಾರಿನ ವಾಸನೆ ನನ್ನ ಎಳಿತಾ ಇದೆ. ಚೋಟು, ಹೌದು, ನೀನಿವತ್ತು ಏನ್ ತಂದಿದೀಯಾ? ಚಿಚ್ಚು, ನಾನಿವತ್ತು ಬೆಂಡೆಕಾಯಿ ಪಲ್ಯ ತಂದಿದ್ದೀನಿ. ನನ್ನ ಬನ್ನುಗೆ ಬೆಂಡೆಕಾಯಿ ಪಲ್ಯ ಅಂದ್ರೆ ತುಂಬಾನೇ ಇಷ್ಟ. ನಾನಿವತ್ತು ಬೇಳೆ ಸಾಂಬಾರ್ ತಂದಿದ್ದೀನಿ. ಹೌದು ಮಗಿಯವರೇ, ನಿಮಗೇನು ನಾನ್ ವೆಜ್ಜಾ? ಮಹಿ ಹದ್ದು ನಗುತ್ತಾ, ಹೌದು ಲೂಸಿ, ಮೀನ್ ಸಾರು. ಎಲ್ರೂ ಅವ್ರು ತಗೊಂಡ್ ಬಂದಿರುವ ಆಹಾರದ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು. ಆದ್ರೆ ಟುನಿಗುಬ್ಬಚ್ಚಿ ಮಾತ್ರ ಮೆಲ್ಲೆ ಅಲ್ಲಿಂದ ಹೊರಟು ಅಲ್ಲೇ ಇರುವ ಬೇವಿನ ಮರದ ಕೆಳಗಡೆ ಹೋಗಿ ಕೂತ್ಕೊಂಡಿದ್ಲು. ಆವಾಗ್ಲೇ ಬುಜ್ಜಿಗುಬ್ಬಚ್ಚಿ ಸ್ಕೂಲ್ ಮುಗಿಸ್ಕೊಂಡು ಆ ಕಡೆ ಬಂದ್ಲು. ಟುನಿನ ಚಿಚು ಗಮನಿಸ್ತಾ ಇದ್ಲು. ನೋಡಿದ್ರ, ಆ ತುನಿ ದೂರವಾಗಿ ಹೋಗ್ಬಿಟ್ಲು. ನಾವೆಲ್ಲ ಒಟ್ಟಿಗೆ ಕೂತು ಊಟ ಮಾಡೋಣ ಅಂದ್ರೆ ಅವಳು ಮಾತ್ರ ಯಾಕೆ ಸಪ್ರೇಟ್ ಹೋಗ್ತಾಳೆ? ಏನ್ ಮಾಡೋದು ಚಿಚ್ಚು, ಅವಳು ಸ್ವಲ್ಪ ನಾಚಿಕೆ ಸ್ವಭಾವ. ಹೌದೌದು, ಏನೋ ನಾಚಿಕೆ ಸ್ವಭಾವ. ಅವಳು ಪ್ರತಿದಿನ ಏನೋ ಕೆಂಪಾಗಿ ಮಿಕ್ಸ್ ಮಾಡ್ಕೊಂಡು ತಿಂತಾಳೆ. ಕೇಳಿದ್ರೆ ಉಪ್ಪಿನಕಾಯಿ, ಟೊಮೆಟೊ ಗೊಜ್ಜು ಅಂತ ಏನೇನೋ ಹೇಳ್ತಾಳೆ. ಆವಾಗ ಬನ್ನು ಅಲ್ಲಿಗೆ ಬಂದು, ಅಮ್ಮಿ ಹಸಿವಾಗ್ತಾ ಇದೆ, ಊಟ ಕೊಡಿ. ಚಿಚು ಹೇಳಿದ ಮಾತನ್ನು ಕೇಳಿ, ಚಿಚ್ಚು ಆಂಟಿ, ತುನಿ ಆಂಟಿ ಬಾಕ್ಸ್ ಇಂದ ಒಳ್ಳೆ ವಾಸನೆ ಬರ್ತಾ ಇದೆ. ಮೊನ್ನೆ ನಾನು ಆ ಕಡೆ ಹೋದಾಗ ಕೂಡ ಇದೇ ರೀತಿ ವಾಸನೆ ಬರ್ತಾ ಇತ್ತು. ಏನು, ನಿಮ್ಗೆ ವಾಸನೆ ಬರ್ತಾ ಇತ್ತಾ? ಹಾಗಾದ್ರೆ ಇವತ್ತು ಖಚಿತವಾಗಿ ಅದು ಏನು ಅಂತ ಕಂಡಿಡಿಲೇಬೇಕು. ದೂರದಲ್ಲಿ ಬೇವಿನ ಮರದ ಕೆಳಗಡೆ ತುನಿ ಅವಳ ಟಿಫನ್ ಬಾಕ್ಸ್ ಓಪನ್ ಮಾಡಿದ್ಲು. ಅದರಲ್ಲಿ ಬರೀ ಅನ್ನ ಹಾಗೂ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಇತ್ತು. ಸಾರು ಅಂತ ಏನೂ ಇಲ್ಲ. ಬಾಬುಜಿ, ಕೂತ್ಕೋ, ಹಸಿವಾಗ್ತಾ ಇದೀಯಾ? ಬುಜ್ಜಿ ಟಿಫನ್ ಬಾಕ್ಸ್ ಅನ್ನ ನೋಡಿ ತುಂಬಾನೇ ನಿರಾಶೆಯಿಂದ, ಅಮ್ಮ ಹಸಿವಾಗ್ತಾ ಇದೆ ಅಮ್ಮ, ಆದ್ರೆ ಯಾವಾಗ್ಲೂ ಈ ಉಪ್ಪಿನಕಾಯಿ ಸಾರೇನಾ? ನನ್ ಫ್ರೆಂಡ್ಸ್ ಎಲ್ಲ ಏನೇನೋ ತರ್ತಾರೆ, ಆದ್ರೆ ನನಗೆ ಮಾತ್ರ ಯಾವಾಗ್ಲೂ ಈ ಉಪ್ಪಿನಕಾಯಿ ಅನ್ನನೇ. ತುನಿ ದುಃಖನ ಮನ್ಸೊಳಗಡೆ ಇಟ್ಕೊಂಡು, ಬುಜ್ಜಿ ಮಾಡ್ಕೊಡ್ತೀನಿ. ಮುಂದಿನ ವಾರ ಸಂಬಳ ಸಿಗುವಾಗ ನಿನಗೆ ಇಷ್ಟವಾದ ಆಲೂಗಡ್ಡೆ ಸಾರು ಮಾಡ್ಕೊಡ್ತೀನಿ. ಇವಾಗ ಉಪ್ಪಿನಕಾಯಲ್ಲಿ ಊಟ ಮಾಡು. ಅಜ್ಜಿ ಹಾಕಿರೋ ಉಪ್ಪಿನಕಾಯಿ ತುಂಬಾ ರುಚಿಯಾಗಿರುತ್ತೆ.
ಬುಜ್ಜಿ ಅನ್ನದಲ್ಲಿ ಆ ಉಪ್ಪಿನಕಾಯಿ ಹಾಗೂ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕಿ ಬೆರೆಸಿ ಬುಜ್ಜಿಗೆ ತಿನ್ನಕ್ಕೆ ಕೊಟ್ಲು. ಆವಾಗ ಚಿಚುಕಾಗೆ ಟುನಿ ಹತ್ರ ಬಂದ್ಲು. ಏನ್ ತುನಿ, ಏನೋ ಒಬ್ಳೆ ಕೂತ್ಕೊಂಡು ಊಟ ಮಾಡ್ತಾ ಇದೀಯಾ? ಏನೋ ಘಮ ವಾಸನೆ ಬರ್ತಾ ಇದೆ, ಏನ್ ಸ್ಪೆಷಲ್ ಇವತ್ತು? ಟುನಿ ತಕ್ಷಣ ಅವಳ ಟಿಫಿನ್ ಬಾಕ್ಸನ್ನ ಕೈಯಿಂದ ಮುಚ್ಚಿ, ಏನು ಇಲ್ಲ ಚಿಚ್ಚು, ಮಾಮೂಲೆ ಟೊಮೆಟೊ ಸಾರು ಅಷ್ಟೇ. ಟೊಮೆಟೊ ಸಾರ ಅಷ್ಟೊಂದು ಕೆಂಪಾಗಿದೆ, ನಮಗೂ ಸ್ವಲ್ಪ ಕೊಡ್ಬೋದಲ್ಲ ಕಣೆ, ನಾವು ಕೂಡ ರುಚಿ ನೋಡಿ ಹೇಳ್ತೀವಿ. ಇಲ್ಲ ಚಿಚ್ಚು, ನಾನು ಸ್ವಲ್ಪನೇ ತಂದಿದ್ದು, ನನಗೂ ಬುಜ್ಜಿಗೂ ಸಾಕಾಗಲ್ಲ, ನಾಳೆ ತಂದು ಕೊಡ್ತೀನಿ ಆಯ್ತಾ? ಆವಾಗ ಚಿಚು, ಹೌದಮ್ಮ, ಹೌದೌದು, ನಿಮ್ಮಂತವ್ರು ಮಾತ್ರ ಅದನ್ನ ತಿನ್ಬೇಕು, ನಮಗೆಲ್ಲ ಯಾಕೆ ಕೊಡ್ತೀಯ ಹೇಳು? ಹಾಗಂತ ಹೇಳಿ ಅಲ್ಲಿಂದ ಹೋದ್ಲು. ಅಮ್ಮ, ಚಿಚ್ಚು ಆಂಟಿಗೆ ಗೊತ್ತಾಯ್ತಾ? ಏನೂ ಗೊತ್ತಾಗಿಲ್ಲ, ನೀನು ಊಟ ಮಾಡು. ಊಟ ಆದ್ಮೇಲೆ ಎಲ್ರೂ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ತಾ ಇದ್ರು. ಆವಾಗ ಚಿಚುಕಾಗೆ ಉಳಿದ ಪಕ್ಷಿಗಳ ಹತ್ರ, ಫ್ರೆಂಡ್ಸ್, ನಾವು ಪ್ರತಿದಿನ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಅಡಿಗೆ ಎಲ್ಲ ಮಾಡ್ಕೊಂಡು ಇಲ್ಲಿ ತಗೊಂಬರ್ಲಿಕ್ಕೆ ತುಂಬಾ ಬೇಜಾರಾಗ್ತಾ ಇದೆ. ಅದಕ್ಕೇನೆ ನನ್ ಜೊತೆ ಒಂದು ಒಳ್ಳೆ ಐಡಿಯಾ ಇದೆ. ಏನ್ ಐಡಿಯಾ ಚಿಚ್ಚು ಅದು? ಅಂದ್ರೆ ನಾವು ಕಮ್ಯುನಿಟಿ ಅಡಿಗೆ ಮಾಡೋಣ. ಒಂದೊಂದಿನ ಒಬ್ಬೊಬ್ರು ಮಾತ್ರ ಅಡಿಗೆ ಮಾಡಿದ್ರೆ ಸಾಕು, ಎಲ್ಲರಿಗೂ ಆಗುವ ರೀತಿ ಒಂದಿನ ಒಬ್ರೇ ಸಾರ್ ಮಾಡ್ಕೊಂಡ್ ಬರ್ಬೇಕು. ಆವಾಗ ಅಡಿಗೆ ಮಾಡುವ ಸಮಯ ಕೂಡ ನಮ್ಗೆ ಉಳಿತಾಯ ಆಗುತ್ತೆ, ಸ್ವಲ್ಪ ನೆಮ್ಮದಿ ಇರುತ್ತೆ. ಚಿಚ್ಚು, ಸೂಪರ್ ಐಡಿಯಾ. ವಾರದಲ್ಲಿ ಒಂದೇ ಒಂದಿನ ಕಷ್ಟ, ಆಮೇಲೆ ಉಳಿದ ದಿನ ಎಲ್ಲ ರೆಸ್ಟ್. ನಾನ್ ರೆಡಿ. ಒಂದೊಂದಿನ ಸ್ಪೆಷಲ್ ಅಡುಗೆ. ಚಿಚುಕಾಗೆ ಟುನಿನ ನೋಡಿ, ಏನ್ ತುನಿ, ಎಲ್ಲರೂ ಒಪ್ಕೊಂಡ್ಮೇಲೆ ನೀನಾದ್ರೂ ಒಪ್ಕೋತೀಯಾ ಇಲ್ವಾ? ನಾವು ಕೂಡ ನಿನ್ನ ಸ್ಪೆಷಲ್ ಸಾರ್ನ ರುಚಿ ನೋಡ್ಬೇಕಲ್ವಾ? ಟುನಿ ಸ್ವಲ್ಪ ಸಂಕೋಚದಿಂದ, ಅದು ಚಿಚ್ಚು, ಎಲ್ಲರಿಗೂ ಅಡಿಗೆ ಮಾಡ್ಬೇಕಂದ್ರೆ ಖರ್ಚಾಗುತ್ತೆ ಅಲ್ವಾ? ನನ್ನತ್ರ ಏನೇ ಖರ್ಚು? ನೀನೇನು ವಾರ ಇಡೀ ಕಷ್ಟಪಟ್ಟು ಖರ್ಚು ಮಾಡ್ತೀಯ, ವಾರದಲ್ಲಿ ಒಂದಿನ ತಾನೆ. ನಮ್ಮೊಳಗೆ ಈ ರೀತಿ ಭೇದ ಎಲ್ಲ ಯಾಕೆ? ಹೌದು ತುನಿ, ಒಪ್ಕೋ. ಎಲ್ಲರೂ ಜೊತೆ ಸೇರಿ ತಿಂದ್ರೆ ಆ ಮಜಾನೇ ಬೇರೆ. ಟುನಿ ಬೇರೆ ದಾರಿ ಇಲ್ಲದೆ, ಸರಿ ಚಿಚ್ಚು, ನಾನು ಕೂಡ ಸೇರ್ಕೋತೀನಿ. ಗುಡ್ಡು. ನಾಳೆ ಚೋಟುವಿಂದು, ನಾಡಿದ್ದು ನಂದು, ಅದರ ನಾಡಿದ್ದು ಲೂಸಿದು, ಕೊನೆಯದಾಗಿ ತುನಿದು. ಏನು ಸರಿಯಾ? ಮರುದಿನದಿಂದ ಪಕ್ಷಿಗಳು ಹೊಲದಲ್ಲಿ ಚೆನ್ನಾಗಿ ಊಟ ಮಾಡಕ್ ಶುರು ಮಾಡಿದ್ರು. ಮೊದಲನೇ ದಿನ ಚೋಟಿಗಿಳಿ ಬದ್ನೆಕಾಯಿ ಸಾರ್ ತಗೊಂಡ್ ಬಂದ್ಲು. ಎಲ್ರೂ ಸಂತೋಷವಾಗಿ ಅದನ್ನ ತಿಂದ್ರು. 2ನೇ ದಿನ ಲೂಸಿ ಪಾರಿವಾಳ ಹಾಲನ್ನ ತಗೊಂಡ್ ಬಂದ್ಲು. 3ನೇ ದಿನ ಚಿಚುಕಾಗೆ ಚಿಕನ್ ಫ್ರೈ ಅನ್ನ ತಗೊಂಡ್ ಬಂದ್ಲು. ಅದನ್ನ ಬನ್ನುಗಿಳಿ ಅಂತೂ ತುಂಬಾನೇ ಆಸೆ ಪಟ್ಟು ತಿಂತ. 4ನೇ ದಿನ ಮಹಿ ಹದ್ದು ಮೀನ್ ಸಾರ್ ತಗೊಂಡ್ ಬಂತು. ಅದನ್ನ ಎಲ್ರೂ ಸಂತೋಷವಾಗಿ ತಿಂದ್ರು. ಟುನಿ ಕೂಡ ಎಲ್ರ ಜೊತೆ ಕೂತ್ಕೊಂಡು ತಿಂತಾ ಇದ್ಲು. ಆದ್ರೆ ನಾಳೆ ಅವಳು ಅಡಿಗೆ ಮಾಡ್ಬೇಕು ಅನ್ನುವ ಭಯ ಮನ್ಸೊಳಗಡೆ ಇತ್ತು. ನಾಳೆ ಟುನಿ ಎಲ್ಲರಿಗೋಸ್ಕರ ಅಡಿಗೆ ಮಾಡ್ಬೇಕು. ಆದ್ರೆ ಪಾಪ ಅವಳ ಕೈಯಲ್ಲಿ ₹1 ಕೂಡ ಇಲ್ಲ. ಏನ್ ಮಾಡುದು ಅಂತ ಯೋಚನೆ ಮಾಡ್ಕೊಂಡು ಟುನಿ ಸಂಜೆ ಸಮಯ ಮನೆಗ್ ಬಂದಾಗ ಮನೆ ಅಂಗಳದಲ್ಲಿ ಬುಜ್ಜಿ ಗುಬ್ಬಚ್ಚಿ ಬೇಜಾರಿಂದ ಕೂತ್ಕೊಂಡಿದ್ಲು. ಪಾಪ ಅವಳು ಅಳ್ತಾನೂ ಇದ್ಲು. ಬುಜ್ಜಿ, ಏನಾಯ್ತಮ್ಮ? ಕಣ್ಣಲ್ಲಿ ನೀರು? ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಆವಾಗ ಬುಜ್ಜಿ, ಅಮ್ಮ, ನಾಳೆ ಫೈನಲ್ ಎಕ್ಸಾಮ್ ಅಂತೆ. ಪ್ರಿನ್ಸಿಪಾಲು ಎಲ್ಲರ ಮುಂದೆ ನನ್ನನ್ನು ನಿಲ್ಲಿಸಿ, ನಾಳೆ ಫೈನಲ್ ಎಕ್ಸಾಮ್, ಫೀಸ್ ಕಟ್ಟಿದ್ರೆ ಮಾತ್ರ ನಿನಗೆ ಎಕ್ಸಾಮಿಗೆ ಕೂರಕ್ಕಾಗೋದು, ನಾಳೆ ಮಾತ್ರ ಫೀಸ್ ತಂದಿಲ್ಲ ಅಂದ್ರೆ ನೀನು ಎಕ್ಸಾಮ್ನ ಬರೆಯಕ್ಕಾಗಲ್ಲ ಅಂತ ಎಲ್ರ ಮುಂದೆ ಹೇಳಿದ್ರು. ನಂಗೆ ತುಂಬಾ ನಾಚಿಕೆ ಆಯ್ತು. ಟುನಿ ಗುಬ್ಬಚ್ಚಿ ಅದನ್ನು ಕೇಳಿ, ಅಯ್ಯೋ, ನಾಳೆನಾ? ಎಷ್ಟು ಕಟ್ಬೇಕು? ₹1000 ಅಮ್ಮ. ಟುನಿ ಅವಳ ಸೀರೆ ಸೆರಗಲ್ಲಿ ನೋಡಿದ್ಲು. ಅದ್ರಲ್ಲಿ ಇದ್ದಿದ್ದು ಬರೀ ₹100. ಅದು ನಾಳೆ ಎಲ್ರಿಗೋಸ್ಕರನು ಚಿಕನ್ ಸಾರು ಮಾಡೋದಕ್ಕೋಸ್ಕರ ಇಟ್ಕೊಂಡಿದ್ದ ಹಣ. ಇವಾಗ ಅವಳತ್ರ ಬೇರೆ ಹಣನೇ ಇಲ್ಲ. ಅಜ್ಜಿ, ನನ್ನ ಹತ್ರ ಇರದೆ ₹1000. ಅದು ನಾಳೆ ಎಲ್ಲರಿಗೂ ಚಿಕನ್ ಸಾರು ಮಾಡ್ಕೊಡೋಣ ಅಂತ ಇಟ್ಟಿದೀನಿ. ಇವಾಗ ಹಣನ ನಿನಗೆ ಕಟ್ಬಿಟ್ರೆ ನಾಳೆ ಅವಳಿಗೆ ಅಡಿಗೆ ಮಾಡಿ ಕೊಡಕ್ಕೆ ಏನು ಇರಲ್ಲ. ಏನ್ ಮಾಡೋದು? ಅದಕ್ಕೆ ಅಂತ ನಾನು ಸ್ಕೂಲಿಗೆ ಹೋಗ್ಬಾರ್ದಾ? ನನ್ನ ವಿದ್ಯಾಭ್ಯಾಸವನ್ನು ನಿಲ್ಸ್ಬೇಕಾ? ಎಲ್ಲರಿಗೂ ಸಾರ್ ಮಾಡಿ ಕೊಡೋದಕ್ಕಿಂತ ನನ್ನ ವಿದ್ಯಾಭ್ಯಾಸ ಮುಖ್ಯ. ಹಾಗೆ ಹೇಳ್ಬೇಡಮ್ಮ, ನಿನ್ನ ವಿದ್ಯಾಭ್ಯಾಸನೇ ನನಗೆ ಮುಖ್ಯ. ಸರಿ, ನೀನು ಈ ಫೀಸ್ನ ತಗೊಂಡೋಗಿ ನಾಳೆ ಎಕ್ಸಾಮಿಗೆ ಕಟ್ಬಿಟ್ಟು ಚೆನ್ನಾಗಿ ಎಕ್ಸಾಮ್ ಬರಿ. ಬುಜ್ಜಿ ಹಣ ತಗೊಂಡು ಬೇಜಾರಿಂದ, ಆದ್ರೆ ಅಮ್ಮ, ನಾಳೆ ಹೊಲದಲ್ಲಿ ಏನಮ್ಮ ಮಾಡ್ತೀಯಾ? ನೀನು ನಾಳೆ ಅಡಿಗೆ ಮಾಡ್ಕೊಂಡು ತಗೊಂಡೋಗೋದಿದ್ರೆ ಎಲ್ಲರೂ ನಿನ್ನ ನೋಡಿ ನಗ್ತಾರೆ. ಚಿಚ್ಚು ಆಂಟಿ ಕೂಡ ಕೇಳ್ತಾರೆ. ಎಲ್ಲರ ಮುಂದೆ ನಿಂಗೆ ಅವಮಾನ ಆಗುತ್ತೆ ಅಲ್ವಾ? ಟುನಿ ಆವಾಗ ನಗುತ್ತಾ, ಬುಜ್ಜಿ, ನಗ್ತಾ ಇದ್ರೆ ನಗ್ಲಿ, ನನಗೇನು ತೊಂದ್ರೆ ಇಲ್ಲ. ಅದೇ ನಿನ್ನ ವಿದ್ಯಾಭ್ಯಾಸ ನಿಂತೋದ್ರೆ ಕಷ್ಟ ತಾನೇ. ನಾಳೆ ತರಕಾರಿಗೆ ಹಣ ಇಲ್ದೆ ಹೋಗಿರ್ಬೋದು, ಆದ್ರೆ ಆ ಹಳೆ ಜಾಡಿಯಲ್ಲಿ ಉಪ್ಪಿನಕಾಯಿ ಇದೆ ಅಲ್ವಾ? ಅನ್ನ ಮಾಡಿ ಎಷ್ಟು ಜನ ಇದ್ದಾರೋ ಅಷ್ಟು ಜನರಿಗೋಸ್ಕರ ಆ ಉಪ್ಪಿನಕಾಯಿನ ತಗೊಂಡೋಗ್ತೀನಿ. ಅಮ್ಮ, ಅಷ್ಟು ಜನರು ಚಿಕನ್, ಮಟನ್, ಮೀನು ಅಂತ ತಗೋಬರ್ತಾರೆ. ಅವ್ರ ಮುಂದೆ ಉಪ್ಪಿನಕಾಯಿ ತಗೊಂಡೋದ್ರೆ ಚೆನ್ನಾಗಿರುತ್ತಾ? ನೋಡಮ್ಮ, ಅವ್ರವ್ರ ಇಷ್ಟಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಂಡ್ ಬರ್ಬೋದು. ನಮ್ಮ ಪರಿಸ್ಥಿತಿ ಇರೋದು ಹೀಗೆ. ನಿಜಾಯಿತಿಯಿಂದ ನಮ್ಮ ಮನೇಲಿ ಏನಾಗುತ್ತೋ ಅದನ್ನೇ ತಗೊಂಡೋಗಿ ಕೊಡ್ತೀನಿ. ಟುನಿ ಆ ದಿನ ರಾತ್ರಿ ಅನ್ನ ಮಾಡಿ ಅದರಲ್ಲಿ
ಉಪ್ಪಿನಕಾಯಿ ಹಾಕಿ ಅದನ್ನ ತಯಾರು ಮಾಡಿದ್ಲು. ಎಲ್ರೂ ಮರದ ಕೆಳಗಡೆ ರೌಂಡ್ ಹಾಕಿ ಕೂತ್ಕೊಂಡಿದ್ರು. ಎಲ್ಲರ ಕೈಯಲ್ಲೂ ಖಾಲಿ ತಟ್ಟೆ ಇತ್ತು. ಆವಾಗ ಚಿಚು, ಮಹಿ, ಚೋಟು ಎಲ್ರೂ ಟುನಿಗೋಸ್ಕರ ಕಾಯ್ತಾ ಇದ್ರು. ಏನ್ ಮಗಿ ಅವ್ರೆ, ಎಲ್ಲರೂ ಹಸಿವಲ್ಲಿ ಕೂತಿದೀವಿ, ಇನ್ನೂ ತುನಿ ಬಂದಿಲ್ಲ. ನೆನ್ನೆ ನಾನು ಚಿಕನ್ ಅಂತ ಹೇಳ್ದೆ ಅಲ್ವಾ, ಅದಕ್ಕೋಸ್ಕರ ಇವತ್ತು ಅವಳು ಮಟನ್ ಮಾಡ್ಕೊಂಡ್ ಬರ್ತಾಳೋ ಏನೋ. ಅಬ್ಬಾ ಮಟನ ಆಂಟಿ, ನನ್ ಬಾಯಲ್ಲಿ ನೀರ್ ಸುರಿತಿದೆ. ಸರಿ ಆಂಟಿ, ನನಗೆ ಹಸಿವು ಆಗ್ತಾ ಇದೆ. ಇರೋ ಬರ್ತಾಳೆ, ಪಾಪ ಅವಳೊಬ್ಳೆ ಅಲ್ವಾ, ಅಡಿಗೆ ಮಾಡಕ್ಕೆ ಸಮಯ ಆಗಿರ್ಬೋದು. ಆವಾಗ್ಲೇ ಟುನಿ ಹಾಗೂ ಬುಜ್ಜಿ ಇಬ್ರು ಅನ್ನ ತಗೊಂಡು ಬರ್ತಾ ಇದ್ರು. ಟುನಿ ಮನ್ಸಲ್ಲಿ ಸ್ವಲ್ಪ ಭಯ ಇತ್ತು, ಆದ್ರೆ ಧೈರ್ಯನೂ ಇತ್ತು. ಆ ತುನಿ ಬಂದ, ಬಾಬಾ ಪಾತ್ರೆ ತುಂಬಾ ದೊಡ್ಡದಾಗಿದೆ, ಏನ್ ತಂದಿದೀಯಾ? ಓ ಬಿರಿಯಾನಿನಾ? ಟುನಿ ಅನ್ನ ತಗೊಂಡ್ ಬಂದು ಇಟ್ಟು ಎಲ್ಲರೂ ಪ್ಲೇಟ್ನ ತೆಗ್ದಿಡಿ. ಎಲ್ರೂ ಆಸಕ್ತಿಯಿಂದ ಕೂತ್ಕೊಂಡಿದ್ರು. ಆವಾಗ ಟುನಿ ಪಾತ್ರೆಯಿಂದ ಮುಚ್ಚಳ ತೆಗ್ದಾಗ ಅದರೊಳಗಡೆ ಕೆಂಪಾಗಿ ಎಣ್ಣೆಯಲ್ಲಿರುವ ಒಂದು ಅನ್ನ. ಅದರಲ್ಲಿ ಯಾವುದೇ ಪೀಸುನೂ ಇಲ್ಲ, ಜೊತೆಗೆ ಹೆಂಚ್ಕೊಳ್ಳೋಕ್ಕೂ ಏನೂ ಇಲ್ಲ. ಅದನ್ನು ನೋಡಿ ಚೋಟಿಗಿಳಿ, ಇದೇನ್ ತುನಿ, ಈ ಬಣ್ಣ ಈ ರೀತಿ ಇದೆ, ಸಾರೇನೇ ಇಲ್ವಾ? ನೀನು ಸಾರ್ ಮಾಡ್ಲಿಲ್ವಾ? ಚಿಚು ಕೋಪದಿಂದ, ಇದೇನ್ ತುನಿ, ಈ 4 ದಿನದಲ್ಲಿ ನಾವು ಚಿಕನು, ಮಟನು, ಮೀನು ಅಂತ ಎಲ್ಲ ತಗೊಂಬಂದ್ ಮಾಡಿದ್ರೆ ನೀನ್ ಮಾತ್ರ ಇವತ್ತು ಉಪ್ಪಿನಕಾಯಿ ಹಾಕೊಂಡು ಊಟ ತಂದಿದೀಯಾ? ಯಾಕೆ ನಿಂಗ್ ನಾಚಿಕೆ ಆಗಲ್ವಾ? ಮನೇಲಿ ಅಷ್ಟೊಂದು ಹಣನ ಕೂಡಿಟ್ಟಿದೀಯಾ? ಬನ್ನುಗಿಳಿ ತುಂಬಾ ಬೇಜಾರಿಂದ, ಆಂಟಿ, ಮಟನ್ ಅಂತ ಹೇಳಿ ಉಪ್ಪಿನಕಾಯಿ ತಂದಿದ್ದೀರಾ, ಇದು ಅನ್ಯಾಯ. ಅಯ್ಯೋ ತುನಿ, ಕನಿಷ್ಠ ಮೊಟ್ಟೆ ಆದ್ರೂ ತರ್ಬೋದಾಗಿತ್ತಲ್ವಾ, ಉಪ್ಪಿನಕಾಯ? ಟುನಿ ಎಲ್ಲರೂ ಮಾತಾಡೋದನ್ನು ಕೇಳಿ ತುಂಬಾನು ಬೇಜಾರಿಂದ, ಎಲ್ಲರೂ ನನ್ನ ಕ್ಷಮಿಸಿ. ನಿಮ್ಮೆಲ್ಲರಿಗೂ ಗಂಡಂದಿರು ಸಂಪಾದನೆ ಮಾಡ್ಕೊಂಡ್ ಆಗ್ತಾರೆ, ಹಾಗೆ ಗಂಡು ಮಕ್ಕಳಿದ್ದಾರೆ. ನಾಳೆ ಕಷ್ಟ ಬಂದ್ರೆ ಅವರು ಕೂಡ ನೋಡ್ಕೋತಾರೆ. ಆದ್ರೆ ನನ್ನ ಪರಿಸ್ಥಿತಿ ಹಾಗೆ ಅಲ್ವಲ್ಲ, ನಾನು ತುಂಬಾನೇ ಕಷ್ಟದಲ್ಲಿದ್ದೀನಿ. ಎಲ್ರೂ ಸೈಲೆಂಟ್ ಆದ್ರು. ಆದ್ರೆ ನನ್ ಜೀವನ ಹಾಗೆ ಅಲ್ಲ. ನನಗೆ ಒಬ್ಳೇ ಮಗಳು, ಗಂಡ ಇಲ್ಲ. ನಾನೇ ಕಷ್ಟಪಟ್ಟು ಅವಳನ್ನ ಸಾಕ್ಬೇಕು, ಅವಳನ್ನ ಓದಿಸ್ಬೇಕು, ಅವಳಿಗೆ ಮುಂದೆ ಮದ್ವೆ ಮಾಡ್ಬೇಕು. ನಾಳೆ ಅವಳು ಯಾರ ಕೈ ಮುಂದೆ ಹೋಗಿ ಕೈ ಚಾಚಬಾರ್ದು, ಅವಳ ಕಾಲ್ ಮೇಲೆ ಅವಳು ನಿಂತ್ಕೋಬೇಕು. ಅದಕ್ಕೇನೆ ನಾಳೆ ಜೀವನಕ್ಕೋಸ್ಕರ ನಾನು ಹಣನ ಕೂಡಿಡ್ತಾ ಇದ್ದೀನಿ. ಬುಜ್ಜಿ ತಾಯಿಯ ಪಕ್ಕದಲ್ಲಿ ನಿಂತ್ಕೊಂಡು, ಆಂಟಿ, ನಿನ್ನೆ ಏನ್ ನಡೀತು ಅಂದ್ರೆ ಅಮ್ಮನ ಕೈಯಲ್ಲಿ ಬರೀ 1000 ರೂಪಾಯಿ ಮಾತ್ರ ಇತ್ತು. ನನ್ ಸ್ಕೂಲ್ ಫೀಸ್ ಕಟ್ಟದಿದ್ರೆ ನನಗೆ ಹಾಲ್ ಟಿಕೆಟ್ ಕೊಡೋದಿಲ್ಲ, ಎಕ್ಸಾಮ್ ಬರೆಯಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಅದಕ್ಕೇನೆ ಆ ಹಣವನ್ನು ನನ್ನ ಸ್ಕೂಲ್ ಫೀಸಿಗೆ ಅಮ್ಮ ಕೊಟ್ಬಿಟ್ರು. ಅದಕ್ಕೆ ತರಕಾರಿ ತಗೊಳ್ಳಿಕ್ಕೆ ಹಣ ಇಲ್ಲದೆ ಇವತ್ತು ಉಪ್ಪಿನಕಾಯಲ್ಲಿ ಊಟ ತಂದಿದೀವಿ. ನನ್ನ ಮಗಳ ವಿದ್ಯಾಭ್ಯಾಸದ ಮುಂದೆ ನೀವೆಲ್ಲರೂ ನನ್ನ ಎಷ್ಟೇ ಬೈದ್ರು ನನ್ ಕಿವಿಗೆ ಹಾಕೊಳ್ಳೋದಿಲ್ಲ. ಈ ಊಟದಲ್ಲಿ ನನ್ನ ಪ್ರೀತಿ ಇದೆ. ಇಷ್ಟ ಇದ್ದವರು ತಿನ್ನಿ, ಹಾಗೆ ಇಷ್ಟ ಇಲ್ಲದೆ ಇರೋರು ತಿನ್ಬೇಡಿ. ನನ್ನ ಎಷ್ಟು ಬೈಕೊಂಡ್ರು ಪರವಾಗಿಲ್ಲ. ಟುನಿ ಮಾತಾಡಿದನ್ನ ಕೇಳಿ ಎಲ್ರೂ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ರು. ಚಿಚುಗೆ ಮುಖ ಬಾಡಿ ಹೋಯ್ತು. ಚೋಟುಗೂ ಹಾಗೂ ಮಹಿಗೂ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇತ್ತು. ಅವಾಗ ಲೂಸಿ ಪಾರಿವಾಳ ಮುಂದೆ ಬಂದು, ಅಯ್ಯೋ ತುನಿ, ನಮ್ಮ ಅಡುಗೆ ಮುಂದೆ ಮಗಳ ಭವಿಷ್ಯ ತಾನೇ ಮುಖ್ಯ. ನೀನೇನ್ ತಂದ್ರು ನಮಗೆ ಅಮೃತನೇ. ಎಲ್ಲಿ ನೀನ್ ಮಾಡಿರುವ ಅಡಿಗೆ ಕೊಡು. ಟುನಿ ಅವಳ ಪ್ಲೇಟಲ್ಲಿ ಆ ಅನ್ನನ ಹಾಕೊಂಡ್ಲು. ಅದನ್ನ ತಿನ್ನೋಡಿದ್ಲು. ಉಪ್ಪಿನಕಾಯಿ ಘಾಟಲ್ಲಿ ಟುನಿಯ ಪ್ರೀತಿನೂ ಸೇರಿ ಆ ಅನ್ನ ನಿಜವಾಗ್ಲೂ ತುಂಬಾನೇ ರುಚಿಯಾಗಿತ್ತು. ಅಬ್ಬಾ ತುನಿ, ಇದರ ರುಚಿ ಎಷ್ಟೊಂದ್ ಚೆನ್ನಾಗಿದೆ. ಏ ಚಿಚ್ಚು, ಬಾಯಿ ಮುಚ್ಕೊಂಡು ಇದನ್ನೊಂದ್ಸಲ ತಿಂದು ನೋಡು. ಈ ಉಪ್ಪಿನಕಾಯಿ ಮುಂದೆ ನಿನ್ ಚಿಕನ್ ಸಾರಲ್ಲ ಏನೂ ಇಲ್ಲ. ಚಿಚುಗೆ ಇಷ್ಟ ಇಲ್ಲ ಅಂದ್ರೆ ಕೂಡ ಬೇರೆ ದಾರಿ ಇಲ್ದೆ ಅವಳ ತಟ್ಟೆ ತೋರ್ಸದ್ಲು. ಟುನಿ ಅದ್ರಲ್ಲಿ ಅನ್ನ ಹಾಕದ್ಲು. ಅದನ್ನ ಚಿಚು ತಿನ್ನೋಡಿದಾಗ ಅದ್ರಲ್ಲಿದ್ದ ಹುಳಿ, ಖಾರ, ಉಪ್ಪು, ಆ ಮಸಾಲೆ ಘಾಟು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ಅರರೆ ಹೌದು, ಈ ಅನ್ನದಲ್ಲಿ ಏನೋ ಒಂದು ತುಂಬಾ ರುಚಿ ಇದೆ. ತುನಿ, ನಿನ್ ಕೈಯಲ್ಲಿ ಮಾಡಿದ್ದು ಏನೂ ಆದ್ರೂ ಅಮೃತ. ಎಲ್ಲರೂ ತಿಂದು ನೋಡಿ, ಇದರ ರುಚಿ ಅದ್ಭುತವಾಗಿದೆ. ಬನ್ನು ತಿನ್ನೋಡಿ, ಆಂಟಿ, ಇದು ಸೂಪರ್. ನನಗೆ ಮಾವಿನಕಾಯಿ ಬೇಕು. ಈ ಊಟ ಚಿಕನ್ ಆಗೇ ಇದೆ, ಇದರ ಜೊತೆಗೆ ಮಾವಿನಕಾಯಿ ತುಂಡು ಕೊಡಿ. ನಾವು ತಪ್ಪಾಗಿ ಮಾತಾಡ್ಬಿಟ್ಟು ನಿನಗೇನಾದ್ರೂ ಹಣದ ಅವಶ್ಯಕತೆ ಬೇಕಂದ್ರೆ ನಮ್ ಜೊತೆ ಹೇಳು, ನಾವು ಕೂಡ ನಿನ್ಗೆ ಸಹಾಯ ಮಾಡ್ತೀವಿ. ತುನಿ, ಹೌದು ತುನಿ, ಹೆಣ್ಮಕ್ಳು ಓದಿದ್ರೆ ಅವರ ಜೀವನ ತುಂಬಾ ಚೆನ್ನಾಗಿರುತ್ತೆ. ಎಲ್ರೂ ಟುನಿನ ಮೆಚ್ಕೊಂಡು ಆ ಉಪ್ಪಿನಕಾಯಿ ಅನ್ನನ ತಿಂದ್ರು. ಸ್ವಲ್ಪ ಕೂಡ ಅನ್ನ ಮಿಗಲ್ಲೇ ಇಲ್ಲ. ಊಟ ಮಾಡಿದ್ಮೇಲೆ ಎಲ್ರೂ ರೌಂಡ್ ಆಗಿ ಕೂತ್ಕೊಂಡಿದ್ರು. ಅಯ್ಯೋ ತುನಿ, ಏನು ತಪ್ಪಾಗಿ ತಿಳ್ಕೊಬೇಡ ಕಣೆ. ಇವತ್ತು ನೀನ್ ಕೊಟ್ಟ ಊಟ ತುಂಬಾ ಚೆನ್ನಾಗಿತ್ತು. ನಿನ್ಗೆ ಟೊಮೆಟೊ ಗೊಜ್ಜು ಮಾಡಕ್ ಗೊತ್ತಾ? ಬುಜ್ಜಿ ನಗುತ್ತಾ, ಆಂಟಿ, ನಮ್ಮ ಅಮ್ಮ ಮಾಡುವ ಟೊಮೆಟೊ ಗೊಜ್ಜು ಎಷ್ಟೊಂದ್ ಚೆನ್ನಾಗಿರುತ್ತೆ ಗೊತ್ತಾ? ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತುಪ್ಪ ಹಾಕೊಂಡ್ ತಿಂದ್ರೆ ಅದರ ರುಚಿ ಮುಂದೆ ಯಾವುದು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಓ ಹೌದಾ ತುನಿ, ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ಮತ್ತೆ ನಮ್ಮ ರೊಟೇಷನ್ ಆಗಿ ಬರ್ತಾ ಇರುತ್ತೆ ಅಲ್ವಾ, ಅವಾಗ ನೀನ್ ನಮಗೆ ಟೊಮೆಟೊ ಪಚಡಿ ಮಾಡ್ಕೊಡ್ಬೇಕು. ಆಂಟಿ, ಅದ್ರ ಬಗ್ಗೆ ಮಾತಾಡುವಾಗನೇ ನನ್ ಬಾಯಲ್ಲಿ ನೀರ್ ಸುರಿತಾ ಇದೆ. ಟುನಿಗೂ ಬಚ್ಚಿ ಎಲ್ಲಾನು ಕೇಳಿ ತುಂಬಾನು ಸಂತೋಷದಿಂದ, ಖಂಡಿತ ತರ್ತೀನಿ. ನೀವೆಲ್ಲರೂ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.
ಆ ದಿನ ಹೊಲದಲ್ಲಿ ಅವ್ರ ತಿಂದ ಉಪ್ಪಿನಕಾಯಿ ಅನ್ನ ಅವರ ಮಧ್ಯದಲ್ಲಿದ್ದ ಸ್ನೇಹನ ಇನ್ನೂ ಬಲ ಮಾಡಿತು.